ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಆ ಜನಗಳು ಕೂಡ ಎಲ್ಲರಂತೆ ಬೆಂಗಳೂರಿನಲ್ಲಿ ಒಂದು ಮನೆ ಕಟ್ಟಿ ನೆಮ್ಮದಿಯಿಂದ ಇರೋದಕ್ಕೆ ಬಯಸಿದ್ರು. ಅದಕ್ಕಾಗಿ ಹೆಣ್ಣೂರು ಸಮೀಪದ ಲೇಔಟ್ ಒಂದರಲ್ಲಿ ಸೈಟ್ ಕೊಂಡು ಮನೆ ಕಟ್ಟಿದ್ರು. ಆದರೆ ಅವರ ನೆಮ್ಮದಿ ಕೆಲವೇ ತಿಂಗಳಲ್ಲಿ ಹಾಳಾಗಿ ಹೋಯಿತು. ಇವು ಬೆಂಗಳೂರಿನ ಹೊರಮಾವು ವಾರ್ಡ್ನಲ್ಲಿರೋ ಸುಂದರ ಮನೆಗಳು. ಇತ್ತೀಚೆಗಷ್ಟೇ ನಿರ್ಮಾಣವಾದ ಎಸ್ತರ್ ಹರ್ಮಾನಿ ಲೇಔಟ್ನಲ್ಲಿ ಈ ಮನೆಗಳಿವೆ. ಆದರೆ ಇಲ್ಲಿರೋ ಎಲ್ಲ ಮನೆಗಳ ಗೋಡೆಗಳಲ್ಲಿ ಬಿರುಕುಗಳು ಚಿತ್ತಾರದಂತೆ ಕಾಣಿಸ್ತಿವೆ. ಇದಕ್ಕೆ ಕಾರಣ ಮಂತ್ರಿ ಬಿಲ್ಡರ್ಸ್. ಮಂತ್ರಿ ವೆಬ್ ಸಿಟಿ ಹೆಸರಿನಲ್ಲಿ ಅಪಾರ್ಟ್ಮೆಂಟ್ ನಿರ್ಮಿಸ್ತಾ ಇದೆ. 45 ಎಕರೆ ಪ್ರದೇಶದಲ್ಲಿ ಕಾಮಗಾರಿ ನಡೆಯುತ್ತಿದ್ದು ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಪಾಯ ತೆಗೆಯಲಾಗುತ್ತಿದೆ. ಇದಕ್ಕಾಗಿ ಸ್ಫೋಟಕಗಳನ್ನ ಸಿಡಿಸಲಾಗ್ತಾ ಇದೆ. ಇದರಿಂದ ಈ ಲೇಔಟ್ನಲ್ಲಿರೋ ಮನೆಗಳು ಹಾಗೂ ಪಕ್ಕದ ನಾಗನಹಳ್ಳಿ ಗ್ರಾಮದ ಮನೆಗಳು ಬಿರುಕು ಬಿಟ್ಟುಕೊಂಡಿವೆ. 6 ತಿಂಗಳಿಂದ ಬ್ಲಾಸ್ಟ್ ನಡೀತಾ ಇದೆ. ಜೂನಿಂದ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಫಸ್ಟು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ. ವಿದೌಟ್ ಅವರ್ ಪರ್ಮಿಷನ್ನು ಪೊಲೀಸ್ ಕಂಪ್ಲೇಂಟು ಕ್ಲೋಸ್ ಆಯಿತು. ಏನು ಆ್ಯಕ್ಷನ್ ತಗೊಂಡಿಲ್ಲ. ಸಬ್ಸಿಕ್ವೆಂಟ್ಲಿ ನಾವು ಸುಮಾರು ಡಿಸ್ಕಷನ್ ಮಂತ್ರಿ ಅವ್ರ ಜೊತೆಗೇ ಇಟ್ಟಿದ್ವಿ. ಹೇಳಿದ್ವಿ ಈ ಥರ ನಮಗೆ ಸಮಸ್ಯೆ ಆಗ್ತಾ ಇದೆ, ಪ್ರಾಬ್ಲಮ್ಸ್ ಆಗ್ತಾ ಇದೆ, ಬಿಲ್ಡಿಂಗ್ ಡ್ಯಾಮೇಜ್ ಆಗ್ತಾಯಿದೆ, ಜನ ಮನೆ ಒಳಗೆ ಇರೋಕ್ಕೆ ಕಷ್ಟಪಡ್ತಾ ಇದ್ದಾರೆ, ಎಲ್ಡರ್ಸ್ ಇದ್ದಾರೆ, ಇದು ಚಿಕ್ಕ ಮಕ್ಕಳಿದ್ದಾರೆ, ಎಲ್ಲರಿದ್ದಾರೆ, ಕೋಆಪ್ರೇಟ್ ಮಾಡಿ ಅಂತ ಅವ್ರ ಹತ್ರ ಎಷ್ಟೋ ಮಾತಾಡಿದ್ವಿ. ಅವರು ಏನೂ ಕ್ರಮ ತಗೊಂಡಿಲ್ಲ. ಇಷ್ಟಲ್ಲದೆ ಇಲ್ಲಿದ್ದ ರಾಜಕಾಲುವೆಗಳನ್ನ ಕಣ್ಮರೆ ಮಾಡಿ ವೆಬ್ ಸಿಟಿ ನಿರ್ಮಿಸಲಾಗ್ತಾ ಇದೆ ಅನ್ನೋದು ಸ್ಥಳೀಯರ ಆರೋಪ. ಈ ಬಗ್ಗೆ ಕೊತ್ತನೂರು ಠಾಣೆಯಲ್ಲಿ ಸ್ಥಳೀಯರು ದೂರು ನೀಡಿದ್ದು ತಾತ್ಕಾಲಿಕವಾಗಿ ಸ್ಫೋಟ ಕಾರ್ಯ ನಿಂತಿದೆ. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಬಿತ್ತರಿಸುತ್ತಿದ್ದಂತೆ ಸ್ಥಳಕ್ಕೆ ಪಾಲಿಕೆ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿ ಹೋದ್ರು. ಮೇಯರ್ ಕೂಡ ಸ್ಥಳ ಪರಿಶೀಲನೆ ಬಳಿಕ ಕ್ರಮ ಕೈಗೊಳ್ಳೋದಾಗಿ ಭರವಸೆ ಕೊಟ್ಟಿದ್ದಾರೆ. ನಾನು ಮತ್ತು ನಮ್ಮ ಮೇಜರ್ ಕಮಿಟಿ ಚೇರ್ಮನ್ ಸೋಮಶೇಖರ್ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಅದನ್ನ ಕೂಡಲೇ ಅದ್ರ ಬಗ್ಗೆ ಏನ್ ಆಕ್ಷನ್ ತಗೋಬೇಕು ತಗೋತೀವಿ. ಫಸ್ಟ್ ರಿಪೋರ್ಟ್ ತೋರಿಸ್ಕೊತೀನಿ. ಇವಾಗ ನನ್ಗೆ ವಿಷಯ ಗೊತ್ತಾಗಿದೆ. ನಾನೀಗ ಮಾತಾಡ್ತೀನಿ ಅವ್ರ ಹತ್ರ, ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿಸ್ಬಿಟ್ಟು ಅವ್ರನ್ನ ಕರೆಸಿ ನನ್ನ ವಿಷಯ ಸಂಗ್ರಹ ಮಾಡಿ ನಾನು ಸಹಿತ ಸ್ಥಳ ಪರಿಶೀಲನೆ ಮಾಡಿ ಅದೇನು ಸೂಕ್ತವಾದಂತ ಕ್ರಮ ತಗೋಬೇಕೋ ತಗೊಳ್ತೀನಿ ಅದ್ರ ಬಗ್ಗೆ. ಸ್ಥಳೀಯರ ಸಮಸ್ಯೆ ಬಗ್ಗೆ ಮಂತ್ರಿ ಗ್ರೂಪ್ನವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಜನಪ್ರತಿನಿಧಿಗಳು ಸ್ಥಳಕ್ಕೆ ಬಂದಿಲ್ಲ. ಹಾಗಾಗಿ ಲಕ್ಷಾಂತರ ರೂಪಾಯಿ ಸುರಿದು ಕಟ್ಟಿರೋ ಮನೆಗಳನ್ನು ಉಳಿಸಿಕೊಳ್ಳಲು ಸ್ಥಳೀಯರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ಪ್ರಕಾಶ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಹೂ ಬೇಕು ಅನ್ನೋ ಥರ ಆಗಿದೆ ಬಿಬಿಎಂಪಿ ಪರಿಸ್ಥಿತಿ. ಒಂದು ಕಡೆ ಬೊಕ್ಕಸ ಖಾಲಿ, ಮತ್ತೊಂದು ಕಡೆ ಸಾಲದ ಶೂಲ. ಎಷ್ಟಿದ್ರೂ ಇವತ್ತು ಅನಾಮತ್ತು 40 ಲಕ್ಷಕ್ಕೂ ಹೆಚ್ಚು ರೂಪಾಯಿ ಖರ್ಚು ಮಾಡಿ ನೌಕರರ ದಿನಾಚರಣೆಯನ್ನ ಆಚರಿಸಿದೆ. ಯಾರು ಏನೇ ಬಾಯಿ ಬಡ್ಕೊಂಡ್ರು ಬಿಬಿಎಂಪಿಯಲ್ಲಿ ಏನಾಗಬೇಕೋ ಅದೇ ಆಗೋದು. ಪಾಲಿಕೆಯ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ಅನ್ನೋದು ಮೇಯರ್, ಆಯುಕ್ತ, ಅಧಿಕಾರಿ ವರ್ಗ, ಜನಪ್ರತಿನಿಧಿಗಳು ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಆದರೂ ಬಿಬಿಎಂಪಿ ಇಷ್ಟೊಂದು ಲಕ್ಷ ಖರ್ಚು ಮಾಡಿ ನೌಕರರ ಕಾರ್ಯಕ್ರಮ ಮಾಡುವ ಅವಶ್ಯಕತೆ ಇತ್ತ? ಒಂದು ಮೂಲಗಳ ಪ್ರಕಾರ ಕಾರ್ಯಕ್ರಮಕ್ಕೆ 1 ಕೋಟಿಗೂ ಹೆಚ್ಚು ಖರ್ಚು ಮಾಡಲಾಗಿದೆ. ಆದರೆ ಇಷ್ಟೊಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದನ್ನು ಆಯುಕ್ತರಾದ ಲಕ್ಷ್ಮೀನಾರಾಯಣ್ ಸಮರ್ಥನೆ ಮಾಡಿಕೊಳ್ತಾರೆ. ಎಲ್ಲನೂ ಕೂಡ ನಮ್ಮ ಅಧಿಕಾರಿಗಳು ಮತ್ತು ನೌಕರ ಸಂಘ ಇದೆಲ್ಲ ಅವರು ಒಂದು ಆರ್ಗನೈಸ್ ಮಾಡಿದ್ದಾರೆ. ಇದಕ್ಕೆ ಆರ್ಥಿಕವಾಗಿ ಬಿಬಿಎಂಪಿಯಿಂದ ಎಲ್ಲ ಸಹಕಾರವನ್ನು ನೀಡಿದ್ದೇವೆ. ಇದು ಒಂದು ವಾರ್ಷಿಕ ಒಂದು ಇವೆಂಟು. ಭಾಳ ಸಂತೋಷದಿಂದ ಅಧಿಕಾರಿ ವರ್ಗದವರು ಮತ್ತು ಸಿಬ್ಬಂದಿ ವರ್ಗದವರು ಕಲಿತು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸಾಲದ ಸುಳಿಯಲ್ಲಿ ಬಿಬಿಎಂಪಿ. ಸಾವಿರಾರು ಕೋಟಿಗಳಷ್ಟು ಬಿಬಿಎಂಪಿ ಮೇಲೆ ಸಾಲದ ಹೊರೆ ಇದೆ. 1600 ಕೋಟಿ ರೂಪಾಯಿ ಗುತ್ತಿಗೆದಾರರಿಗೆ ಬಾಕಿ ಹಣ ಪಾವತಿ ಮಾಡಬೇಕಾಗಿದೆ. ಕಳೆದ 3 ತಿಂಗಳಿಂದ ಪಶ್ಚಿಮ ವಲಯದ ಪೌರ ಕಾರ್ಮಿಕರಿಗೆ ವೇತನ ಕೊಡಲಾಗಿಲ್ಲ. ಆದರೆ ನೌಕರರ ದಿನಾಚರಣೆ ಹೆಸರಲ್ಲಿ ಅಧಿಕಾರಿಗಳು ಹಾಗೂ ಬಿಬಿಎಂಪಿಯ ಸದಸ್ಯರು ಮೋಜು ಮಸ್ತಿಯಲ್ಲಿ ಮುಳುಗೋಗಿದ್ದಾರೆ. ಅಧಿಕಾರಿಗಳ ನೌಕರರ ಸಂಘದ ದಿನಾಚರಣೆ ಆಚರಿಸ್ತಾ ಇದ್ದಾರೆ. ಇದೊಂದು ಉತ್ತಮವಾದಂಥ ಬಾಂಧವ್ಯ ಬೆಸಗಬೇಕಾಗತ್ತೆ.
ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೂ ಅಧಿಕಾರಿಗಳು ನೌಕರರಿಗೂ ಒಂದು ಬೆಸಗಬೇಕಾಗತ್ತೆ. ಆದ್ದರಿಂದ ಈ ಕಾರ್ಯಕ್ರಮ ಅವಶ್ಯಕತೆ ಇದೆ, ಇಲ್ಲ ಅಂತ ಹೇಳ್ತಲ್ಲ, ಅವಶ್ಯಕತೆ ಇದೆ. ಅವರು ಒಂದು ಸಂಘದ ಪದಾಧಿಕಾರಿಗಳು ಅವರೆಲ್ಲ ಒಂದು ಡಿಸಿಷನ್ ತೊಗೊಂಡು ಇಲ್ಲೊಂದು ವೇದಿಕೆ ನಿರ್ಮಾಣ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆರ್ಥಿಕ ಸಂಕಷ್ಟದಲ್ಲಿದೆ ಅಂದ್ಬಿಟ್ಟು ಯಾವುದೇ ಕಾರ್ಯಕ್ರಮ ಮಾಡಿ ನಿಲ್ಸೋಕ್ಕಾಗಲ್ಲ, ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲೇಬೇಕು. ಅಲ್ಲದೆ ಸಾಮಾನ್ಯವಾಗಿ ಮೇ 1 ಕಾರ್ಮಿಕರ ದಿನಾಚರಣೆಯಂದೇ ನೌಕರರ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗುತ್ತೆ. ಆದರೆ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಜನರ ಹಣವನ್ನು ಪೋಲು ಮಾಡ್ತಿರೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಎದುರಾಗಿದೆ. ಬೆಂಗಳೂರಿಂದ ಕ್ಯಾಮ್ರಾಮನ್ ಅತೀಕ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಸುವರ್ಣ ನ್ಯೂಸ್. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆ ಇವತ್ತಿನಿಂದ ಜಾರಿಯಾಗಿದೆ. ಈ ಕಾಯ್ದೆ ಜಾರಿಗೆ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಬೆಂಬಲ ಸೂಚಿಸಿದ್ದಾರೆ. ರಿಯಾಯಿತಿ ದರದಲ್ಲಿ ಅಕ್ಕಿ, ಗೋಧಿ ಹಾಗೂ ಸಕ್ಕರೆ ಪ್ರತಿಯೊಬ್ಬ ನಾಗರಿಕನಿಗೆ ಸಿಗಬೇಕು ಅನ್ನೋದು ಈ ಕಾಯ್ದೆಯ ಮುಖ್ಯ ಉದ್ದೇಶ. ಹೀಗಾಗಿ ರಾಜ್ಯದ ಎಲ್ಲ ಪಡಿತರ ಖಾತ್ರಿ ನ್ಯಾಯಬೆಲೆ ಅಂಗಡಿಗಳು ತಿಂಗಳ ಮೊದಲ 10 ದಿನ ಹಾಗೂ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಕೆಲಸ ನಿರ್ವಹಿಸಬೇಕು ಅಂತ ಸರ್ಕಾರ ಆದೇಶ ಹೊರಡಿಸಿತ್ತು. ಇದನ್ನ ಖಂಡಿಸಿ ರಾಜ್ಯ ಸರ್ಕಾರಕ್ಕೆ ನ್ಯಾಯಬೆಲೆ ವರ್ತಕರ ಸಂಘ ಫೆಬ್ರವರಿ 1ರಂದು ಬಂದ್ ಮಾಡುವ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನೀಡಿದ್ರು. ಆದರೆ ಇವತ್ತು ಬಂದ್ ನಡೆಸದೆ ನ್ಯಾಯಬೆಲೆ ಅಂಗಡಿ ಮಾಲೀಕರು ಎಂದಿನಂತೆ ತಮ್ಮ ಕಾರ್ಯನಿರ್ವಹಿಸಿದ್ರು. ಮಾಡ್ತೀವಿ, ಡ್ಯೂಟಿ ಏನು ಇಲ್ಲ ಅಂತಲ್ಲ. ಮೊದಲು 8ರಿಂದ 12 ಬೆಸ್ಟ್ ಆಗಿತ್ತು, ನಮಗೆ 4ರಿಂದ 8 ಬೆಸ್ಟ್ ಆಗಿತ್ತು. ಈಗ ಊಟಕ್ಕೆ ಹೋಗಬೇಕು, ಪಬ್ಲಿಕ್ ನೋಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಪಬ್ಲಿಕ್ಕು ಯಾರೂ ಬರೋದಿಲ್ಲ. ಅವರು ಮಾಮೂಲು 24 ತೆಗೆದಿರ್ತೀವಿ, ಆದರೂ ಸರ್ಕಾರ ಹೇಳ್ದಂಗೆ ನಾವು ಕೇಳ್ಕೊಂಡು ಬಿದ್ದಿರ್ಬೇಕು. ಸ್ಟ್ರೈಕ್ ಮಾಡ್ತಿದ್ರೆ 1ನೇ ತಾರೀಕಿಂದ 15ರವರೆಗೆ ರೇಷನ್ ಕೊಡಿ, 15 ಆದಮೇಲೆ ಸಿಮೆಣೆ ಕೊಡೋಕ್ಕೆ ವ್ಯವಸ್ಥೆ ಮಾಡಿ, ಟೈಮಿಂಗ್ಸು ಮಾಮೂಲಿ 8ರಿಂದ 12 ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದು ಇನ್ನೂ ಡಿಸೈಡ್ ಆಗಿಲ್ಲ, ನೋಡ್ಬೇಕು. ನಾಳೆ ಮೀಟಿಂಗ್ ಇದೆ, ಮೀಟಿಂಗ್ ಆದಮೇಲೆ ಇದಾಗುತ್ತೆ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ದರ ಎಷ್ಟಿದೆ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,090 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ 10 ಗ್ರಾಂಗೆ 991 ರೂಪಾಯಿ ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 30,034 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ 10 ಗ್ರಾಂಗೆ 11 ರೂಪಾಯಿ ಏರಿಕೆಯಾಗಿದೆ. ಈಗ ಒಂದು ಬ್ರೇಕ್ನ ನಂತರ ನಮ್ಮ ಬೆಂಗಳೂರು ಮತ್ತೆ ಮುಂದುವರಿಯುತ್ತೆ.